ಹಾಯ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಅವರ್ ಜಾಬ್ ಅಲರ್ಟಿಂಗ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ. ಸ್ನೇಹಿತರೆ, ಹಲವಾರು ದಿನಗಳಿಂದ ಬೆಂಗಳೂರಲ್ಲಿ ಸಾಕಷ್ಟು ಸ್ಪರ್ಧಾ ಅಭ್ಯರ್ಥಿಗಳು ಹೋರಾಟ ನಡೆಸಿ ಧರಣಿ ಕುಳಿತು ಈ ಪೊಲೀಸ್ ಸಿವಿಲ್ ಕಾನ್ಸ್ಟೇಬಲ್ ಆಗಿರ್ಬೋದು ಅಥವಾ PSI ಆಗಿರ್ಬೋದು, ಯಾವುದೇ ರೀತಿಯ ಇನ್ನೂ ಯಾವುದೋ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಏಜ್ ರಿಲ್ಯಾಕ್ಸೇಷನ್ಗಾಗಿ ಹೋರಾಟ ನಡೆಸಿದರು. ಅದರ ಕುರಿತಾಗಿ ಇವತ್ತು ADGP ಸರ್ ಮತ್ತು ಹಾಗೂ DGP ಸರ್ ಅವರು ಒಂದು ಸ್ಪಷ್ಟವಾದ ಮಾಹಿತಿಯನ್ನು ನೀಡಿದ್ದಾರೆ. ಸ್ನೇಹಿತರೆ, ನೋಡಿದ್ರಲ್ಲ, ಇವತ್ತು ನಡೆದ ಮೀಟಿಂಗಲ್ಲಿ ADGP ಮತ್ತು DGP ಸರ್ ಅವರು ಬೇರೆ ಸ್ಟೇಟ್ಗಳಲ್ಲಿ ಯಾವ ರೀತಿ ಏಜ್ ರಿಲ್ಯಾಕ್ಸೇಷನ್ ಇದೆ ಅಥವಾ ಏಜ್ ಅಂದರೆ ನಿಮ್ಮ 18ರಿಂದ 25 ವರ್ಷ ಹಾಗೂ ಇಲ್ಲಿ ಏನಿದೆ ನಮ್ಮ ಕರ್ನಾಟಕದಲ್ಲಿ ಅದೇ ರೀತಿ ಬೇರೆ ಸ್ಟೇಟ್ಗಳಲ್ಲಿ ಯಾವ ರೀತಿ ಏಜ್ ಇದೆ ಅಂತ ಅದನ್ನು ಕಂಪೇರ್ ಮಾಡಿಕೊಂಡು ಇನ್ನೇನು ಒಂದು ವೀಕ್ದಲ್ಲಿ ನಿಮ್ಮದು ಏಜ್ ರಿಲ್ಯಾಕ್ಸೇಷನ್ ಬಗ್ಗೆ ಸ್ಪಷ್ಟವಾದ ಮಾಹಿತಿಯನ್ನು ನೀಡ್ತೀವಿ ಅಂತ ಭರವಸೆ ಕೊಟ್ಟಿದ್ದಾರೆ. ಸ್ನೇಹಿತರೆ, ಒಂದು ವೀಕ್ದಲ್ಲಿ ಸರಿಯಾದ ಕ್ರಮವನ್ನು ಕೈಗೊಂಡು ಅದು ADGP ಸರ್ ಮತ್ತು DGP ಸರ್ ಕ್ರಮವನ್ನು ಕೈಗೊಂಡ್ರೆ ನೆಕ್ಸ್ಟ್ ವೀಕದ ಅಥವಾ ಇನ್ನು 15 ದಿನದಲ್ಲಿ KSRP ಆಗಿರ್ಬೋದು ಅಥವಾ ಸಿವಿಲ್ ಆಗಿರ್ಬೋದು ಅಥವಾ DR ಆಗಿರ್ಬೋದು, ಏನು ನೋಟಿಫಿಕೇಷನ್ ಆಗುತ್ತಲ್ಲ ಇದಕ್ಕೆ ಅದು ಅನ್ವಯ ಆಗುತ್ತೆ. ಅವರು ಏಜ್ ರಿಲ್ಯಾಕ್ಸೇಷನ್ನ 2 ವರ್ಷ ಕೊಟ್ಟರು ಕೂಡ ಎಷ್ಟೋ ಸ್ಪರ್ಧಾ ಅಭ್ಯರ್ಥಿಗಳಿಗೆ ಸಹಾಯಕವಾಗುತ್ತೆ. ಆದರೆ ಈ ಭರವಸೆಯಲ್ಲಿ ಅಟ್ಲೀಸ್ಟ್ 2 ವರ್ಷನಾದರೂ ಕೂಡ ಏಜ್ ರಿಲ್ಯಾಕ್ಸೇಷನ್ನ ಕೊಡುವ ಸಾಧ್ಯತೆಗಳಿದ್ದಾವೆ. ಸ್ನೇಹಿತರೆ, ನಮ್ಮ ಕರ್ನಾಟಕ ರಾಜ್ಯದಲ್ಲಿ 2ರಿಂದ 3 ವರ್ಷಗಳಿಂದ ಯಾವುದೇ ರೀತಿಯ ನೋಟಿಫಿಕೇಷನ್ ಆಗಿಲ್ಲ. ಆದ ಕಾರಣಕ್ಕಾಗಿ ಎಷ್ಟೋ ಸ್ಪರ್ಧಾ ಅಭ್ಯರ್ಥಿಗಳದ್ದು ಏಜ್ ಕೂಡ ಮುಗಿದೋಗಿದೆ. ಅದಕ್ಕೆ ಈ ಸಾರಿ ಏನಾದರೂ ನೋಟಿಫಿಕೇಷನ್ ಆದರೆ ಏಜ್ ರಿಲ್ಯಾಕ್ಸೇಷನ್ ಕೊಡುವ ಚಾನ್ಸ್ ತುಂಬ ಇದೆ. ಅದರಲ್ಲೂ 2 ವರ್ಷ ಅಂತರೂ ಕೊಡುವ ಚಾನ್ಸ್ ತುಂಬ ಇದೆ. ಅದಕ್ಕಾಗಿ ಕಾದು ನೋಡೋಣ ಏನಾಗುತ್ತದೆ ಎಂದು. ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ವಿಡಿಯೋ. ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟ್ಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು. ಮತ್ತೆ ಮುಂದೆ ವಿಡಿಯೋಲಿ ಸಿಗೋಣ. ಶುಭ ದಿನ.